ಆರಂಭ ಆಗ್ತಾ ಇದೆ. ದಯವಿಟ್ಟು ನಾಟ್ಯ ನೃತ್ಯ ಕಲಾವಿದರು ಒಂದು 10 ನಿಮಿಷ ವೇಟ್ ಮಾಡಿ, ಮ್ಯಾಚ್ ಮುಗಿದಿದ್ದೆ ನಿಮಗೆ ಅವಕಾಶ ನೀಡ್ತೇವೆ. ಮೆನ್ 200 ಮೀಟರ್ ರನ್ನಿಂಗ್ ರೇಸ್ ಹನುಮಂತರಾಜು ಆರ್ ಮೊದಲನೇ ಸ್ಥಾನ, ಸಿದ್ಧಾರ್ಥ ಎರಡನೇ ಸ್ಥಾನ, ಗುರುರಾಜ್ ಡಿ ಮೂರನೇ ಸ್ಥಾನ. ಗುರುರಾಜ್ ಡಿ ಆಗಿದೆ. ಮೆನ್ 200 ಮೀಟರ್ ರನ್ನಿಂಗ್ ರೇಸ್ ಅಂಡರ್ 40 ಲೋಕೇಶ್ ಎಸ್ ಮೊದಲನೇ ಸ್ಥಾನ, ತೇಜು ಜಿಎಸ್ ಎರಡನೇ ಸ್ಥಾನ, ಧನರಾಜ್ ಕೆಜಿ ಮೂರನೇ ಸ್ಥಾನ. ಹನುಮಂತರಾಜು ಸಿದ್ಧಾರ್ಥ ಸರ್ ತೋಡ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಲೋಹಿತ್ official time out. Men 200 meter running race category under 40 ಲೋಕೇಶ್ ಎಸ್ ಮೊದಲನೇ ಸ್ಥಾನ, ತೇಜು ಜಿಎಸ್ ಎರಡನೇ ಸ್ಥಾನ, ಧರ್ಮರಾಜ್ ಕೆಜಿ ಮೂರನೇ ಸ್ಥಾನ. ದಯಮಾಡಿ ನೀವು 1 2 3 ಅದೇ ತರ ನಿಂತ್ಕೊಂಡ್ರೆ ನಮಗೆ ತುಂಬಾ ಸಹಕಾರಿ ಆಗುತ್ತೆ. ಡಾಕ್ಟರ್ ಶಿವಣ್ಣ ಸರ್ಗೆ ಒಂದು ಒಳ್ಳೆ ನಿದ್ದೆ ಬರುತ್ತೆ ರಾತ್ರಿ. ನೀವು ಹಾಗಾಗಿ 1 2 3 ಅದೇ ತರ ಬಂದ್ಬಿಡಿ, ಇಲ್ಲಾಂದ್ರೆ ಅವ್ರ ಪೇಮೆಂಟ್ ಕೊಡಲ್ಲ. ಆಮೇಲೆ ನಿಮ್ಮನೆ ಬರ್ಬೇಕಾಗುತ್ತೆ, ಅವಾರ್ಡ್ ತಗೊಂಡರ ಹತ್ರ ಬರ್ಬೇಕಾಗುತ್ತೆ. ಈ ಮ್ಯಾಚ್ ನಂತರ ನಮ್ಮ ಪದಗ್ರಹಣ ಎಲ್ಲಾ ಪದಾಧಿಕಾರಿಗಳು ನಿಂತ್ಕೊಳ್ಳಿ. ದಯವಿಟ್ಟು ಯಾರು ಹೋಗೋದು, ದಯವಿಟ್ಟು ಇವತ್ತೊಂದಿನ ಏನೇನು ಇಲ್ಲೇ ಮಾಡ್ಕೊಂಡು ರೂಮ್ ಮಾಡ್ತೀವಿ, ರೆಡಿ ಮಾಡ್ತೀವಿ, ಇಲ್ಲೇ ಇರಬೇಕು. ಎಲ್ಲಾ ಪದಾಧಿಕಾರಿಗಳು ಗ್ರೌಂಡ್ ಹಾಕಿರಬೇಕು. ಆಡಳಿತ ಮಂಡಳಿ ಮತ್ತೆ ಏನು ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಬೇಗ ಬರಬೇಕು. ಎಲ್ಲ ಲೈನ್ ನಿಂತ್ಕೊಳ್ಳಿ. ಮ್ಯಾಚ್ ಮುಗಿದ ತಕ್ಷಣ ನಮ್ದು ಪದಗ್ರಹಣ ಬೇಗ 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 ಎಲ್ಲ ಬನ್ನಿ. ನಮ್ಮ ಪ್ರಕಾಶ್ ಸರ್, ಲಕ್ಷ್ಮೀ ಸರ್, ಬೇಗ 1 ನಿಮಿಷ ಬೇಗ. ಆಮೇಲೆ ನನಗೆ ಬೈತಾರೆ ಅವರು. ಮೆನ್ 200 ಮೀಟರ್ ರನ್ನಿಂಗ್ ರೇಸ್ ಲೋಕೇಶ್ ಎಸ್, ತೇಜು ಜಿಎಸ್, ಧರ್ಮರಾಜ್ ಕೆಜಿ. ಲೋಕೇಶ್ ಎಸ್ ಮೊದಲನೇ ಸ್ಥಾನ, ತೇಜು ಜಿಎಸ್ ಎರಡನೇ ಸ್ಥಾನ. 200 ಮೀಟರ್ದು ಆಯ್ತಾ? ಓ ಎಷ್ಟು ಚೆನ್ನಾಗಿದ್ದೀರಾ, ಖುಷಿ ಆಯ್ತು. ಈಗ ಲಕ್ಷ್ಮಣ ಮೊದಲನೇ ಸ್ಥಾನ 400 ಮೀಟರ್ ಮೆನ್ ಅಂಡರ್ 60. ಲಕ್ಷ್ಮಣ ಜೋರಾದ ಚಪ್ಪಾಳೆ ಬರಲಿ. ಅಂಡರ್ 60 ರಮೇಶ್ ಪಿಸಿ ಎರಡನೇ ಸ್ಥಾನ, ವಿಶ್ವನಾಥ್ ಎಚ್ಡಿ ಮೂರನೇ ಸ್ಥಾನ. ನೆಕ್ಸ್ಟ್ ವಾಕಿಂಗ್ ರೇಸ್ ಫಾರ್ ಮೆನ್ ಅಂಡರ್ 60 400 ಮೀಟರ್. ಪ್ರಕಾಶ್ ಮೊದಲನೇ ಸ್ಥಾನ, ರಮೇಶ್ ಎಂ ಎರಡನೇ ಸ್ಥಾನ, ಕೃಷ್ಣಕುಮಾರ್ ಎಚ್ ಮೂರನೇ ಸ್ಥಾನ. ಹೇಳ್ಬಿಡಿ 3-1 in favor of ಚಾಮರಾಜಪೇಟೆ. 3-1 ಒಂದು ಅದ್ಭುತವಾದಂತಹ ಆರಂಭವನ್ನು ಕಂಡುಕೊಂಡಿದ್ದಾರೆ ಚಾಮರಾಜಪೇಟೆ. ಕೃಪಾಸಾಗರ್ ರಮೇಶ್ ಪಿಸಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸುತ್ತಾರೆ. ವಿಶ್ವನಾಥ್ ಎಚ್ಡಿ ಮೂರನೇ ಸ್ಥಾನ. ಧಾಡಿಯಲ್ಲಿ ಭರತ ಚಾಮರಾಜಪೇಟೆ ತಂಡದ ಒಬ್ಬ ಶ್ರೇಷ್ಠ ಧಾಡಿಗಾರ. ಓಕೆ, ವಾಕಿಂಗ್ ರೇಸ್ ಫಾರ್ ಮೆನ್ 400 ಮೀಟರ್ ಅಂಡರ್ 60 ಪ್ರಕಾಶ್ ಮೊದಲನೇ ಸ್ಥಾನ. ಬೋನಸ್ ಇಲ್ಲದ ಸಂದರ್ಭ ಎಂಡ್ ಲೈನ್ ಗೇಮ್ ಎಂಬುದಾಗಿದ್ದಾರೆ ಶ್ರೀ ಸಾಯಿ ನೆಲಮಂಗಲ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್, ಭರತ್. ಕಂಗ್ರಾಚುಲೇಷನ್ಸ್ ಲಕ್ಷ್ಮಣ ಸರ್, ಅಂಡರ್ 60 and 400 ಮೀಟರ್ ಫಸ್ಟ್ ಪ್ರೈಸ್. ರಮೇಶ್ ಪಿಸಿ ಎರಡನೇ ಸ್ಥಾನ. ಎಸ್ ಲೋಹಿತ್ ಒಂದೊಳ್ಳೆ ಎಸ್ಕೇಪ್. ಪ್ರಕಾಶ್ ಸರ್ ದಯಮಾಡಿ ಮುಂಭಾಗದಲ್ಲಿ ಬನ್ನಿ. ಫಸ್ಟ್ ಪ್ರಕಾಶ್ ಸರ್ ಬರಬೇಕು, ಯಾಕಂದ್ರೆ ವಾಕಿಂಗ್ ರೇಸ್ ಫಾರ್ ಮೆನ್ 400 ಮೀಟರ್ ಅಂಡರ್ 60 ಅಲ್ಲಿ ಮೊದಲನೇ ಸ್ಥಾನ ಪ್ರಕಾಶ್, ಎರಡನೇ ಸ್ಥಾನ ರಮೇಶ್ ಎಂ, ಮೂರನೇ ಸ್ಥಾನ ಕೃಷ್ಣಕುಮಾರ್ ಎಚ್. ಸಮೂಹದ ಹೋರಾಟದಲ್ಲಿ ಪಂದ್ಯ ಚಾಮರಾಜಪೇಟೆ ತಂಡದ ಭರತ. 6 ಆಟಗಾರರು. ಕವರ್ ಭಾಗದಲ್ಲಿ ಬಾಲಾಜಿ. ಎಲ್ಲರೂ ಇಲ್ಲೇ ಮಲಗಿಬಿಡ್ಬೇಕಾಗುತ್ತೆ, ನೆನಪಿರಲಿ. ರಮೇಶ್ ಎಂ ಸರ್, ಅದಾದ್ಮೇಲೆ ಕೃಷ್ಣಕುಮಾರ್ ಎಚ್ ಮೂರನೇ ಸ್ಥಾನ. ಮೆನ್ 200 ಮೀಟರ್ ಅಂಡರ್ 60 ಅಂಡರ್ 50 ರನ್ನಿಂಗ್ ರೇಸ್. ಲಕ್ಷ್ಮಣ ಮೊದಲನೇ ಸ್ಥಾನ, ರಮೇಶ್ ಕುಮಾರ್ ಟಿಕೆ ಎರಡನೇ ಸ್ಥಾನ, ಲಕ್ಷ್ಮೀನಾರಾಯಣ ಮೂರನೇ ಸ್ಥಾನ. ಡಿಸೈಡ್ ರಲ್ಲಿ ಚಾಮರಾಜಪೇಟೆ ತಂಡದ ಶಿವಾನಂದ. ಮೆನ್
ಲಕ್ಷ್ಮೀ ನಾರಾಯಣ ಮೂರನೇ ಸ್ಥಾನ. ಲೆಫ್ಟ್ ರೈಡರ್ ಚಿರುಕಿದ ಪಾದಗಳ ಚೆಲ್ಲುವರಿಗೆ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರರಿಲ್ಲ. ಇಟ್ಸ್ ಎ 2 ಆಫ್ ಟೈಮ್. Men 200 meter under 60 running race ಲಕ್ಷ್ಮಣ ಮೊದಲನೇ ಸ್ಥಾನ. 200 meters ಅಲ್ಲಿ ಲಕ್ಷ್ಮಣ ಮೊದಲನೇ ಸ್ಥಾನ. ವಿಶ್ವನಾಥ್ HB ಎರಡನೇ ಸ್ಥಾನ. ರಮೇಶ್ PC ಮೂರನೇ ಸ್ಥಾನ. 4-3 4-3 ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಕೃಪಾ ಸಾಗರ್ ಲಕ್ಷ್ಮಣ ಮಾತ್ರ ಇಬ್ಬರಿದ್ದಾರೆ. ಲಕ್ಷ್ಮಣ ಎಂಎಂ ಅಂತೆ ದಯಮಾಡಿ ಲಕ್ಷ್ಮಣ ಎಂಎಂ men 200 meter running race ನಲ್ಲಿ ಮೊದಲನೇ ಸ್ಥಾನ. ಈಗ ನೆಕ್ಸ್ಟ್ men 200 meter running race under 60 ಲಕ್ಷ್ಮಣ್ ಬರೀ ಲಕ್ಷ್ಮಣ್ ಎಂಎಂ ಇಲ್ಲ. 5-3 5-4 ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅಭಿಷೇಕ್ ವಿಶ್ವನಾಥ್ HB ಎರಡನೇ ಸ್ಥಾನ. ದಯಮಾಡಿ ಫಾಸ್ಟ್ ಆಗಿ ಬನ್ನಿ. ರನ್ನಿಂಗ್ ರೇಸ್ ಅಲ್ಲಿ ಅಷ್ಟು ಫಾಸ್ಟ್ ಆಗಿ ಓಡಿದ್ರಲ್ಲ, ಏನ್ರಿ ನೀವು? ರಮೇಶ್ PC ಮೂರನೇ ಸ್ಥಾನ. ರಮೇಶ್ ಸರ್ ಎಷ್ಟು ಅವಾರ್ಡ್ ತಗೊಳ್ತಿದ್ದೀರಾ? ಎಲ್ಲ ಅವಾರ್ಡ್ ಅವ್ರ ಮನೆಗೆ ಅವರು. ವೇಗದ ಒಂದು ಪಂದ್ಯ ಬಿಲೋ 50 ರವಿಕುಮಾರ್ ಮೆಚ್ಚಿನ ದಾಳಿಗಾರ ಲೋಹಿತ್ ಸ್ಥಾನ. ವಿ ಮುನಯ್ಯ ಮೂರನೇ ಸ್ಥಾನ. ಚೆನ್ನಾಗಿ ಗೇಮ್ಸ್ ಆಡ್ಸಿದ್ದೀರಾ. ರವಿಕುಮಾರ್ ಸರ್ ಮೊದಲನೇ ಸ್ಥಾನ. ಹನುಮಂತರಾಜು ಎರಡನೇ ಸ್ಥಾನ. ವಿ ಮುನಯ್ಯ ಸರ್ ಮೂರನೇ ಸ್ಥಾನ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಚಾಮರಾಜಪೇಟೆ ತಂಡದ ಭರತ ಮ್ಯೂಸಿಕಲ್ ಚೇರ್ ಫಾರ್ ಮೆನ್ ಅಬೌವ್ 50. ಇಷ್ಟೊತ್ತು ಬಿಲೋ 50 ಇತ್ತು. ಈಗ ಅಬೌವ್ 50 ಅಲ್ಲಿ ಲಕ್ಷ್ಮಣ ಎಂ ಮೊದಲನೇ ಸ್ಥಾನ. ಗೌಡೇಗೌಡ HM ಎರಡನೇ ಸ್ಥಾನ. ಯೋಗಿ ನಾರಾಯಣ್ ಎನ್ ಮೂರನೇ ಸ್ಥಾನ. ಯಸಿಮಾರಿ ಕಿರಣ್ ವೇಗವಾಗಿ ದಾಳಿಯನ್ನು ನಡೆಸ್ಕೊಳ್ತಾ ಇದ್ರು. ಕೃಷ್ಣ ಹಾಗೂ ಭರತ ಒಳಬಿಡುವ ಸೂಪರ್ ಟ್ಯಾಕಲ್. ಮ್ಯೂಸಿಕಲ್ ಚೇರ್ ಆಸೆಯ ಬಿಡುಗಡೆಗೆ ಮೂಲ ಇರುವಾಗ 50. ಲಕ್ಷ್ಮಣ ಎಂಎಂ ಗೌಡೇಗೌಡ HM ಎರಡನೇ ಸ್ಥಾನ. ಯೋಗಿ ನಾರಾಯಣ್ ಎನ್ ಮೂರನೇ 6-5 ಸ್ಥಾನ. ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. 6-5 ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. 100 meter for men running race under 50 ಶಿವಣ್ಣ ಎನ್ಕೆ ಮೊದಲನೇ ಸ್ಥಾನ. ಲೋಕೇಶ್ ಎಸ್ ಎರಡನೇ ಸ್ಥಾನ. ಶಿವಣ್ಣ ಅವರು ಯಾವ್ದ್ರಲ್ಲಿ ಫಸ್ಟ್? ಡಾಕ್ಟರ್ ಶಿವಣ್ಣ ಸರ್ ಮೊದಲನೇ ಸ್ಥಾನ. ಅಯ್ಯೋ ಜೋರಾದ ಚಪ್ಪಾಳೆ ಬರಲಿ. ಜೋರಾಗಿ ಜೋರಾಗಿ ಇನ್ನ ಜೋರಾಗಿ. ವೇಟ್, ಎಲ್ಲರೂ ಮಾತಾಡ್ಬೇಡಿ, ಎಲ್ಲರೂ ಮಾತಾಡ್ಬೇಡಿ. ಮಾಜಿ ಸೈನಿಕರ ಆಟಗಾರ. ಅಧ್ಯಕ್ಷರು ಸರ್ ತೀರ್ಪು ನೀವು ಬರೆದಿದೆ. ಬೇಕಂತ ನೀವು ಕೊಟ್ಟಿದ್ರಾ ಅಥವಾ ನಿಜವಾಗ್ಲೂ ಗೆದ್ರಾ? ಎರಡನೇ ಸ್ಥಾನ ಲೋಕೇಶ್ ಎಸ್. ಮೂರನೇ ಸ್ಥಾನ ಹನುಮಂತರಾಜು ಹನುಮಂತರಾಜು ಸರ್ ಕೂಡ ಮೊದಲನೇ ಸ್ಥಾನ. ಥರ್ಡ್ ರೈಟ್ ಸಿದ್ದಾರೂಢ ಸರ್ ಎರಡನೇ ಸ್ಥಾನ. ಮಾಡು ಇಲ್ಲವೇ ಮಾಡಿ ಡಿಸೈಡರ್ ನಲ್ಲಿ ಭರತ. ಎರಡನೇ ಸ್ಥಾನ ಲೋಕೇಶ್ ಎಸ್. ಮತ್ತೆ ಮೊದಲನೇ ಸ್ಥಾನ ಹನುಮಂತರಾಜು ಆರ್ ಮೊದಲನೇ ಸ್ಥಾನ. ಹನುಮಂತರಾಜು ಆರ್ ಮೊದಲನೇ ಸ್ಥಾನ. 6 ಈಚ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕೃಪಾ ಸಾಗರ್. ಸುಭಾಷ್ ಗೋಲ್ಡ್ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಶುಭಂ ಕೂಡ ಅಲ್ಲಿ ಸಪೋರ್ಟ್ ಮಾಡೋದಕ್ಕೆ ಬಂದರು. ಹನುಮಂತರಾಜು ಆರ್ ಮಲ್ಟಿಪಲ್ ರೈಟ್ ಪಾಯಿಂಟ್. 8-6 8-6 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ ಶ್ರೀಯುತ ಅನಂತಕುಮಾರ್ ಅವರಿಂದ ಇದೀಗ ಪದಕಗಳನ್ನ ಕೊಡಲಾಗ್ತಾ ಇದೆ. SRF ನ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಅನಂತಕುಮಾರ್ ಸರ್ ಅವರಿಂದ ಎಲ್ಲರಿಗೂ ಪದಕಗಳನ್ನ ಕೊಡಲಾಗುತ್ತೆ. ಮುಂದಿನ ಬಹುಮಾನಗಳನ್ನ ಶ್ರೀಯುತ ಅನಂತಕುಮಾರ್ ಸರ್ ಅವರಿಂದ
ಹನುಮಂತರಾಜು ಆರ್ ಮೊದಲನೇ ಸ್ಥಾನ, ಸಿದ್ಧಾರೂಢ ಸರ್ ಎರಡನೇ ಸ್ಥಾನ. ಮುಂದಿನ ಆಟ 100 ಮೀಟರ್ ಫಾರ್ men running race under 60. ಲಕ್ಷ್ಮಣ ಎಂಎಂ ಸರ್, ಲಕ್ಷ್ಮೀ ನಾರಾಯಣ ಸಿ, ರಮೇಶ್ ಕುಮಾರ್ ಟಿ ಕೆ ಮೂರನೇ ಸ್ಥಾನ. ಒಳ್ಳೆ ಟ್ಯಾಕಲ್. ಲಕ್ಷ್ಮಣ ಎಂಎಂ ಸರ್ ಮೊದಲನೇ ಸ್ಥಾನ, ಲಕ್ಷ್ಮೀನಾರಾಯಣ ಸಿ ಎರಡನೇ ಸ್ಥಾನ, ರಮೇಶ್ ಕುಮಾರ್ ಟಿಕೆ ಮೂರನೇ ಸ್ಥಾನ. ಶಾರ್ಟ್ ಪುಟ್ ಫಾರ್ ಬಾಯ್ಸ್ ಅಂಡರ್ 14, ಭಗತ್ ಮೊದಲನೇ ಸ್ಥಾನ, ಹರ್ಷಿಕ್ ಮೂರನೇ ಸ್ಥಾನ, ಪ್ರಥಮ್ ಎಸ್ ಕೆ ಗೌಡ ಎರಡನೇ ಸ್ಥಾನ. ಶಾರ್ಟ್ ಪುಟ್ ನಲ್ಲಿ ಭಗತ್ ಮೊದಲನೇ ಸ್ಥಾನ, ಪ್ರಥಮ್ ಎಸ್ ಕೆ ಗೌಡ ಎರಡನೇ ಸ್ಥಾನ, ಹರ್ಷಿಕ್ ಮೂರನೇ ಸ್ಥಾನ. ಶಾರ್ಟ್ ಪುಟ್ ಫಾರ್ ಬಾಯ್ಸ್ ಅಂಡರ್ 20, ರಾಹುಲ್ ಬಾಯ್ ಮೊದಲನೇ ಸ್ಥಾನ, ಪ್ರೀತಮ್ ಬಾಯ್ ಎರಡನೇ ಸ್ಥಾನ, ವಿಷ್ಣು ಎಸ್ ಮೂರನೇ ಸ್ಥಾನ. ಶಾರ್ಟ್ ಪುಟ್ ಫಾರ್ ಗರ್ಲ್ಸ್ ಅಂಡರ್ 12-6, 12-6 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ಜಹಾನ್ವಿ ಎಚ್ ಮೊದಲನೇ ಸ್ಥಾನ, ವೈಷ್ಣವಿ ಜಿ ಎರಡನೇ ಸ್ಥಾನ, ಹರ್ಷಿಣಿ ಆರ್ ಮೂರನೇ ಸ್ಥಾನ. ಶಾರ್ಟ್ ಪುಟ್ ಗರ್ಲ್ಸ್ ಫಾರ್ ಅಂಡರ್ 60. ಜಿಂಕೆ ಒಂದು ಜಿಗಿತದಲ್ಲಿ ಕಂಡುಬಂದಿತ್ತು. ಶಾರ್ಟ್ ಪುಟ್ ಫಾರ್ ಗರ್ಲ್ಸ್ ಅಂಡರ್ 60 ಮೊದಲನೇ ಸ್ಥಾನ ಜಹಾನ್ವಿ ಎಚ್, ಎರಡನೇ ಸ್ಥಾನ ವೈಷ್ಣವಿ ಜಿ, ಮೂರನೇ ಸ್ಥಾನ ಹರ್ಷಿಣಿ ಆರ್. ಅಂಡರ್ 20 ಶಾರ್ಟ್ ಪುಟ್ ಫಾರ್ ಗರ್ಲ್ಸ್ ಮೊದಲನೇ ಸ್ಥಾನ ತ್ರಿಷಾಡಿ, ಲಾಂಛನ ಎಸ್ಕೆ ಎರಡನೇ, ಲಾಂಛನ ಎಸ್ಕೆ ಮೂರನೇ ಸ್ಥಾನ, ಶ್ಯಾಮಲಾದೇವಿ ಎರಡನೇ ಸ್ಥಾನ. ಎಸ್ಆರ್ಎಫ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಅನಂತ ಕುಮಾರ್ ಸರ್, ಅನಂತ ಮೂರ್ತಿ ಸರ್ ಅವರು ಪದಕಗಳನ್ನ ಬಹುಮಾನಗಳನ್ನ ವಿತರಣೆಯನ್ನ ಮಾಡುತ್ತಿದ್ದಾರೆ. ಎಸ್ಆರ್ಎಫ್ ಮ್ಯಾನೇಜರ್ ಆಗಿರುವಂತಹ ಅನಂತ ಮೂರ್ತಿ ಸರ್. ಶಾರ್ಟ್ ಪುಟ್ ಫಾರ್ ಗರ್ಲ್ಸ್ ತ್ರಿಷಾಡಿ ಮೊದಲನೇ ಸ್ಥಾನ, ಶ್ಯಾಮಲಾದೇವಿ ಎರಡನೇ ಸ್ಥಾನ, ಲಾಂಛನ ಎಸ್ಕೆ ಮೂರನೇ ಸ್ಥಾನ. 15-6 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ ದಾಳಿಯಲ್ಲಿ. ಶಾರ್ಟ್ ಪುಟ್ ಫಾರ್ ಮೆನ್ ಅಂಡರ್ 50 ಮೊದಲನೇ ಸ್ಥಾನ ನಾಗರಾಜ್ ಎಚ್ ಎಸ್, ಹನುಮಂತರಾಜು ಸರ್ ಎರಡನೇ ಸ್ಥಾನ, ರವಿಕುಮಾರ್ ಸರ್ ಮೂರನೇ ಸ್ಥಾನ. ಶಾರ್ಟ್ ಪುಟ್ ಫಾರ್ ಮೆನ್ ಅಂಡರ್ 60 ಲಕ್ಷ್ಮಣ ಎಂಎಂ ಮೊದಲನೇ ಸ್ಥಾನ, ಗೌಡೇಗೌಡ ಎಚ್ ಎಂ ಸರ್ ಎರಡನೇ ಸ್ಥಾನ, ರಮೇಶ್ ಕುಮಾರ್ ಟಿಕೆ ಸರ್ ಮೂರನೇ ಸ್ಥಾನ. ದಯಮಾಡಿ ಆದಷ್ಟು ಬೇಗ ಬಂದು ತಮ್ಮ ಶಾರ್ಟ್ ಪುಟ್ ಫಾರ್ ಮೆನ್ ಅಂಡರ್ 60 ಮೊದಲನೇ ಸ್ಥಾನ ಲಕ್ಷ್ಮಣ ಎಂಎಂ ಸರ್, ಎರಡನೇ ಸ್ಥಾನ ಗೌಡೇಗೌಡ ಎಚ್ ಎಂ ಸರ್, ಮೂರನೇ ಸ್ಥಾನ ರಮೇಶ್ ಕುಮಾರ್ ಟಿಕೆ ಸರ್. ದಾಳಿಯಲ್ಲಿ ಭರತ. ಶಾರ್ಟ್ ಪುಟ್ ಫಾರ್ ಮೆನ್ ಅಂಡರ್ 70 17 ಅಂತಾನು ಅನ್ಕೋಬಹುದು. ರಮೇಶ್ ಪಿಸಿ ಸರ್ ಮೊದಲನೇ ಸ್ಥಾನ, ಮರಿ ಬಸಪ್ಪ ಸರ್ ಎರಡನೇ ಸ್ಥಾನ, ಲಕ್ಷ್ಮಣ್ 15 ಮೂರನೇ ಸ್ಥಾನ. 7 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. 15-7 in favor of ಶ್ರೀ ಸಾಯಿ ನೆಲಮಂಗಲ. ಕೃಪಾಸಾಗರ್ ಮಿಸ್ಟೇಕ್ ಲಾಬಿಯನ್ನು ಪ್ರವೇಶ ಮಾಡಿದ್ರು. 15-8 in favor of ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಶಿವಾನಂದ. 5 ಆಟಗಾರರ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಶಾರ್ಟ್ ಪುಟ್ ಫಾರ್ ಮೆನ್ ಅಂಡರ್ 70 ಲಕ್ಷ್ಮಣ್ ಮೂರನೇ ಸ್ಥಾನ, ರಮೇಶ್ ಪಿಸಿ ಮೊದಲನೇ ಸ್ಥಾನ, ಮರಿ ಬಸಪ್ಪ ಎರಡನೇ ಸ್ಥಾನ.
ಶುಭ, ಎರಡನೇ ಸ್ಥಾನ ರಶ್ಮಿ, ಮೂರನೇ ಸ್ಥಾನ ರಮ್ಯಾ. ಆದಷ್ಟು ಬೇಗ ಬರಬೇಕು. ಶಾರ್ಟ್ ಪುಟ್ ಫಾರ್ ವಿಮೆನ್ ಅಂಡರ್ 50, ಮೊದಲನೇ ಸ್ಥಾನ ಶಿರೋಮಣಿ, ಎರಡನೇ ಸ್ಥಾನ ಪ್ರೇಮಾ ಶಂಕರ್, ಮೂರನೇ ಸ್ಥಾನ ಗ್ಯಾ. ಸಿಕ್ಸ್ಟೀನ್ 8 in favor of ಶ್ರೀ ಸಾಯಿ ನೆಲಮಂಗಲ. 16-8. ವಾಕಿಂಗ್ ರೇಸ್ ಫಾರ್ ವಿಮೆನ್ ಅಂಡರ್ 50, ಪ್ರೇಮಾ ಶಂಕರ್ ಮೊದಲನೇ ಸ್ಥಾನ ಅನೌನ್ಸ್ ಮಾಡಿದ್ರು. ಅವರಿಗೆ ಕೇಳಿಸಿಲ್ಲ ಅನ್ಸುತ್ತೆ. ದಯಮಾಡಿ ವೇದಿಕೆ ಮೇಲೆ ಬಂದು ತಮ್ಮ ಬಹುಮಾನವನ್ನ ಸ್ವೀಕರಿಸಿ. ಅವಾಗಿಂದ ಪಾಪ ಕೇಳ್ತಾ ಇದ್ರು. ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಬೋರ್ಡ್ ಮೆಂಬರ್ಸು, ಡೈರೆಕ್ಟರ್ಸು ಎಲ್ಲ ಬರ್ಬೇಕು. ಬೇಗ ಬೇಗ, ಟೈಮ್ ಇಲ್ಲ, ಸಮಯ ಇಲ್ಲ. ಬೇಗನೆ ಲಕ್ಷ್ಮೀ ಶಾಸ್ತ್ರ ಹೋಗ್ಬೇಕು, ಟ್ರೈನ್ ಹೋಗಿದ್ದಾರೆ, ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಶ್ರೀಮತಿಯವರು ಕಮಲಾ ಶಿವಣ್ಣನವರು, ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ, ಅವರು ಕೂಡ ವೇದಿಕೆ ಬಂದಿದ್ದಾರೆ. ನೀನು ಹೇಳಬೇಕು, ಇವ್ರು ಹೇಳಬೇಕು, ಆದ್ರೆ ನಾನು ಹೇಳಕ್ಕೆ ಟೈಮ್ ಇಲ್ಲ. ಅವರಿಗೆ ಸ್ವಾಗತ ಕೊಡ್ತಾ, ಹಾಗೆ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸ್ ಬೇಗ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಕರ್ನಾಟಕದ ಇತಿಹಾಸಗಳಿರಬೇಕು. ವಿಡಿಯೋ ಪ್ಲೇ ಮಾಡಪ್ಪ, ಒಂದು ಅಂಕಿತ್ ವಿಡಿಯೋ ಪ್ಲೇ ಮಾಡು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಸಾಮಾಜಿಕವಾಗಿ ಹಾಗೂ ಸಮಾಜದ ದೇಶ ಪ್ರೇಮದ ನಿಮಿಷನ ಆಪ್ಟೈಮ್ ಆಯ್ತಾ, ಒಂದು ನಿಮಿಷ ಇರೋಣ. ಇವ್ರು ಟ್ರೈನ್ ಹೋಗ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಟ್ರೈನ್ ಹೋಗಿ ಕಳಿಸ್ಬಿಡೋಣ, ಅದಾದ್ಮೇಲೆ ನಾವು ಮಾಡೋಣ. ಓಕೆ, ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಮಾತ್ರ, ಬೋರ್ಡ್ ಮೆಂಬರ್ಸ್, ಡೈರೆಕ್ಟರ್ಸ್ ಬನ್ನಿ ಸರ್. ಪರಮ್ ಶಿವ ಸರ್, ರಾಜಣ್ಣ, ವಿಶ್ವನಾಥ್, ರಮೇಶ್ ಬಿಸಿ, ಬಸಪ್ಪ ಎಲ್ಲ ನಿಂತ್ಕೊಂಡ್ಬಿಟ್ಟು ಲೈನಲ್ಲಿ ಬದಲಾವಣೆ. ಇದು ಬೇಗ, ಕೃಷ್ಣಕುಮಾರ್ ಬೇಗ ಬನ್ನಿ. ನಾರಾಯಣ್ ಸರ್ ಬನ್ನಿ. ರವಿ, ರಮೇಶ್ ಗೌಡ ಬೇಗ ಬರಬೇಕು. ಹಾಗೆ ಛಾಯಾ ಮೇಡಮು, ರಾಜಣ್ಣ ಎಲ್ಲ ಮಾಡ್ತೀವಿ. ಒಂದು ನಿಮಿಷ ಬೇಗ. ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿರುವಂಥ ಸೈನಿಕರು, 1971 ವಾರದಲ್ಲಿ ಪಾರ್ಟಿಸಿಪೇಟ್ ಯೋಧರು, ಹಾಗೆ ಕಾರ್ಗಿಲ್ ಯುದ್ಧದಲ್ಲಿ ಹೋದಂತ ಯೋಧರು, ಒಂದು ಜೋರಾದ ಚಪ್ಪಾಳೆ. ಇವತ್ತಿನ ದಿನ ನಮ್ಮ ಗೋವಿಂದರಾಜನಗರದಲ್ಲಿ ಅದು ಯಾಕೆಂದ್ರೆ ನಾನು ಇಲ್ಲಿ ಬೆಳೆದಂತ, ಇದೇ ತಿಮ್ಮೇನಹಳ್ಳಿ ಓಡ್ಕೆರೆ ಭಾಗದಲ್ಲಿ ಬೆಳೆದಂತ, ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಂತ, ಇದೇ ಗ್ರೌಂಡ್ ಅಲ್ಲಿ ಆಡಿದಂತ ಇವತ್ತಿನ ದಿನ ಈ ಮಟ್ಟದಲ್ಲಿ ನಮ್ಮ ಇಡೀ ಸೈನಿಕ ಸಮುದಾಯಕ್ಕೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಇವತ್ತಿನ ದಿನ ಅನೇಕ ಜಿಲ್ಲೆಗಳಲ್ಲಿ, ಸುಮಾರು 28 ಜಿಲ್ಲೆಗಳಲ್ಲಿ, 18 ತಾಲೂಕುಗಳಲ್ಲಿ ಹಾಗೂ 15,000 ಯೋಧರು, 1971 ಯೋಧರು ಇವತ್ತಿನ ಸಾಮಾಜಿಕ ದೇಶಕ್ಕಾಗಿ, ಇವತ್ತಿನ ಯುವಜನತೆಗೆ ದೇಶ ಪ್ರೇಮನ ತುಂಬಿಸೋಕೋಸ್ಕರ ಈ ತೊಂಕ ಕಟ್ಟಿ ನಿಂತಿರುವ ಎಲ್ಲ ಸೈನಿಕರಿಗೆ ಎಲ್ಲರ ಒಂದು ಸೆಲ್ಯೂಟಾಗಿ ನನ್ನ ನೇಟಿವ್ ಕೂಡ ಇದ್ದೇನೆ. ನಾನು ಎಲ್ಲರೂ ಅನ್ಕೋಬಹುದು, ಏನಪ್ಪ ಶಿವಣ್ಣ ಕಬಡ್ಡಿ ಮಾಡೋದಂತ. ಎಲ್ಲರಿಗೂ ಗೊತ್ತಿದೆ, ನಾನು ಪ್ರೋ ಕಬಡ್ಡಿ ಶಿವಣ್ಣ ಅಂತಾರೆ. ಆದರೂ ಕೂಡ ನನ್ನ ಅಚೀವ್ಮೆಂಟ್ ನಾನು ಹೇಳ್ಕೊಂಡು ಬೇಡ. ನನ್ನ ವಿಜಯನಗರ ಕ್ರೀಡೆ ಅಂದರೆ, ವಿಜಯನಗರ ಕ್ಲಬ್ ಅಂದರೆ ಒಂದು ದೊಡ್ಡ ಇತಿಹಾಸ. ಸುಮಾರು 40-50ಕ್ಕಿಂತ ಹೆಚ್ಚು ಜನ ಕ್ರೀಡೆಯಿಂದ, ಕಬಡ್ಡಿನೇ ಉದ್ಯೋಗನ ಪಡ್ಕೊಂಡಂತ ಕರ್ನಾಟಕದ ಹೆಸರಾಂತ ಕ್ಲಬ್ ಕೂಡ ಇದು. ಹಾಗೆ ಜೊತೆಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಟುಗಳನ್ನ ಒಳಗೊಂಡಂತ ಕ್ಲಬ್, ಅರ್ಜುನ ಪ್ರಶಸ್ತಿ ತಗೊಂಡಂತ ಕ್ಲಬ್,
ಈ ಒಂದು ಕ್ಲಬ್ನ ಮುಂದೆ ಒಂದು ನಾವು ಕಬಡ್ಡಿಯನ್ನ ಜೊತೆಗೆ ಒಂದು ಮೆಸೇಜ್ ಕೊಡಬೇಕಿತ್ತು. ನಾವು ಮಾಜಿ ಸೈನಿಕ ದಿನಾಚರಣೆಯನ್ನ ರಾಷ್ಟ್ರಾದ್ಯಂತ ಇದು ನೀವೆಲ್ಲ ನೋಡಿರ್ಬೋದು. ಯಾರು ಕೂಡ ಇಂಡಿಯಾ ಇತಿಹಾಸದಲ್ಲಿ ಯಾರು ಕೂಡ ಈ ರೀತಿ ಒಂದು ಮಾಜಿ ಸೈನಿಕ ದಿನಾಚರಣೆ ನಡೆಸಿದ್ರೆ ನಮಗೂ ಗೊತ್ತಿಲ್ಲ. ಆದ್ರೆ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ, ನಮ್ಮ ಗೋವಿಂದನಗರ, ನಮ್ಮ ತಿಮ್ಮನಹಳ್ಳಿಯಲ್ಲಿ ಈ ಒಂದು ಮಾಜಿ ಸೈನಿಕ ದಿನಾಚರಣೆ ಜೊತೆಗೆ ಆರ್ಮಿ ಡೇ, ಭಾರತೀಯ ಸೇನೆ ಬಗ್ಗೆ ನಾವೆಲ್ಲ ನೋಡಿದ್ವಿ. ಭಾರತೀಯ ಸೇನೆ ದಿನಾಚರಣೆ ಕೂಡ ಆಗಿದೆ. ಇದೆಲ್ಲ ನಮ್ಮ ಒಂದು ಹೆಸರಿನ ಮುಖಾಂತರ ತಿಳಿಸಕ್ಕೆ ತಗೋತೀನಿ. ನಮ್ಮ ಲಕ್ಷ್ಮೀಶ್ ಅವರು ಪ್ರಧಾನ ಕಾರ್ಯದರ್ಶಿ, ಇವರು ಇವತ್ತಿನ ನಮ್ಗೆ ಆದರ್ಶವಾಗಿರುವಂತ ನಮ್ಮ ಲಕ್ಷ್ಮೀಶ್ ಅವರಿಗೆ ರಾಷ್ಟ್ರೀಯ ಕ್ರೀಡಾಪಟು ಕೂಡ ಹ್ಯಾಂಡ್ಬಾಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ದಿನ ನಾವು ಒಂದು ಈಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಕೂಡ ಕೊಡಿಸಿದ್ವಿ. ದಯವಿಟ್ಟು ಬೇಗ ಬನ್ನಿ. ಸಾಮಾನ್ಯದು ಆರಾಮದು ಬೇಗ ರೆಡಿ ಮಾಡಿಕೊಡಿ. ಅವಲೇ ಒಂದು ನಿಮಿಷ ಬೇಗ ಆರಾಮಂತೆ ಅವ್ರ ಅವಾರ್ಡ್ ಇದೆ ನೋಡಿ. ಅವಾರ್ಡು ಫೀಲ್ಡ್ ಮಾರ್ಷಲ್ KS ಆಫೀಸರ್ ಆಗಿ ನೋಡಿ, ನಿವೃತ್ತಿ ನಂತರ ಹ್ಯಾಂಡ್ಬಾಲ್ ರಾಷ್ಟ್ರೀಯ ಕ್ರೀಡಾಪಟು ಆಗಿ ಜೊತೆಗೆ KS ಅಟೆಂಡ್ ಮಾಡಿ ಇವತ್ತನ್ನ ಒಬ್ಬ MLA PA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ಶಾಸಕರಿಗೂ PA ಆಗಿ ಇವತ್ತು ಕಾರ್ಯನಿರ್ವಹಿಸಿದ ಜೊತೆಯಾಗಿ ನಮ್ಮ ಅಷ್ಟು ಬಿಸಿ ಇದ್ರು. ನಮ್ಮ ಇಡೀ ಸಂಘದಲ್ಲಿ ನೀವು ಆ ವಿಡಿಯೋ ನೋಡ್ತಾ ಇರ್ಬೋದು. ಕಾರ್ಗಿಲ್ ದಿವಸ ಇರ್ಬೋದು, ಇನ್ನೂ ಅನೇಕ ವಿಡಿಯೋಗಳಿವೆ. ಸಮಯ ಇಲ್ಲ ಅದೇ ತೋರಿಸೋದಕ್ಕೆ. ಆ ಥರ ಸಾಮಾಜಿಕ ಕೆಲಸಗಳು ಮಾಡ್ತೀವಿ ನಾವು. ಒಂದು ಗಿಫ್ಟ್ ವೋಚರು ಮೇಡಮ್ ಇದ್ದಾರ? ತಗೊಂಬನ್ನಿ, ಹಂಗೆ ಬೇಗ ಗಿಫ್ಟ್ ವೋಚರ್ ತಗೊಂಬನ್ನಿ. ಫೋಟೋ ಹೊಡೀರಿ. ಜೋರಾದ ಚಪ್ಪಾಳೆ. ಇವರಿಂದ ಇವತ್ತು ದಿನ ಈ ಒಂದು ಸಂಘಟನೆಗೆ ಒಂದು ಬಲ ಬಂದಿದೆ. ಈ ಒಂದು ಈಗಿನ ಕಾಲದಲ್ಲಿ ಪೊಲಿಟಿಕಲ್ ರಾಜಕಾರಣ ಸ್ವಲ್ಪ ಬೆಂಬಲ ಬೇಕು. ಇವ್ರು ನಮ್ಮ ರಾಜಕಾರಣಿಯಾಗಿ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಸಂಘಕ್ಕೆ. ಧನ್ಯವಾದಗಳು ಸರ್. ಒಂದೆರಡು ಮಾತು ಮಾತಾಡಬೇಕು. ಟ್ರೈನ್ ಅವ್ರಿಗೆ ಶಿವಮೊಗ್ಗಕ್ಕೆ ಹೋಗ್ಬೇಕು. ಟ್ರೈನ್ ಅದಕ್ಕೋಸ್ಕರ ನಾವು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಅಷ್ಟು ಇವರ ಕಾಂಟ್ರಿಬ್ಯೂಷನ್ ಸಂಘಕ್ಕಿದೆ, ಈ ಕಾರ್ಯಕ್ರಮಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ 3 ಜನ ಉಪಾಧ್ಯಕ್ಷರುಗಳು ಪ್ರಕಾಶ್ ಸರ್, ರಮೇಶ್ ಗೌಡ ಸರ್. ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳಿ. ಓಟ್ ಪದಗ್ರಹಣ ಒಂದು ನಿಮಿಷ ಎಲ್ಲ ಒಂದು ನಿಮಿಷ ನಿಂತ್ಕೊಂಡು ಸರ್. ಹಂಗೆ ನಿಂತ್ಕೊಡಿ ಒಂದು ನಿಮಿಷ. ಪ್ರಕಾಶ್ ಸರ್ ಉಪಾಧ್ಯಕ್ಷರು, ರಮೇಶ್ ಗೌಡ ಉಪಾಧ್ಯಕ್ಷರು 12 ನಿಂತ್ಕೊಂಡ್ರೆ ಅವ್ರು ಹೋಗ್ತಾರೆ. ಮೇಲೆ ರೈಲ್ವೆ ಸ್ಟೇಷನ್ಗೆ ಬೇಗ ಲೈನ್ ನಿಂತ್ಕೊಳ್ಳಿ. ಲೈನಿಗೆ ಹಾಕೋಣ. ಅಲ್ಲಿ ನಿಂತ್ಕೊಂಡು ಲೈನಿಗೆ ಎಲ್ಲರಿಗೂ ಹಾಕೋಣ. ಒಂದೇ ನಿಮಿಷ. ವೋಟಿಂಗ್ ಎಲ್ಲಪ್ಪ ಸರ್. ಎಲ್ಲರೂ ಒಂದು ಹೊಸ ಆಡಳಿತ ಮಂಡಳಿ 3 ವರ್ಷದ ನಂತರ ಚುನಾವಣೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ಈಗ ಇವರು ಓದ್ತಾರೆ. ಈ ಒಂದು ಇದಕ್ಕೋಸ್ಕರನೇ ನಾವು ಈ ಒಂದು ವೇದಿಕೆ ಕ್ರೀಡೆ ಚಟುವಟಿಕೆಯನ್ನು ಎಲ್ಲರೂ ಕೈ ಮುಖಾಂತರ ಮುಂದೆ ಬೇಗ ದಯವಿಟ್ಟು ಎಲ್ಲರೂ ಕೈ ನೀಡ್ರಿ. ಮುಂದೆ ಬೇಗ ಎಲ್ಲರೂ ಸ್ಕ್ರೀನ್ ಇದೆ ನೋಡಿ. ಯಾರು ಮುಂದೆ ಡೈರೆಕ್ಟರ್ಸು ಮತ್ತೆ ಪ್ರಾಮಾಣಿಕವಾಗಿ ಮತ್ತು ಯಾವುದೇ ವ್ಯಕ್ತಿತ್ವದ ಅಥವಾ ಅಹಿತಕರ ಪ್ರಭಾವದಿಂದ ಪ್ರತ್ಯೇಕವಾಗಿ ಆದರ್ಶಹಿತಾಸಕ್ತಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ರಾಜ್ಯ ಸಂಘದ ಮತ್ತು ರಾಜ್ಯ ಎಲ್ಲ ಸೈನಿಕ, ಮಾಜಿ ಸೈನಿಕರ ಮತ್ತು ಅವರ ಅವಲಂಬಿತರ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ. ನನಗೆ ನೀಡಲಾದ
ಶ್ರದ್ಧೆಯಿಂದ ವ್ಯವಸ್ಥಿತವಾಗಿ ಮತ್ತು ಸಮರ್ಪಿತ ಮನೋಭಾವದಿಂದ ಪೂರ್ಣಗೊಳಿಸಲು ಬದ್ಧನಾಗಿರುತ್ತೇನೆ. ನಾನು ಸಂಸ್ಥೆಯ ಆದರ್ಶಗಳು, ನಿಯಮಗಳು ಮತ್ತು ಪ್ರಕ್ರಿಯೆಗಳ ಪ್ರಕಾರವೇ ಕೆಲಸ ಮಾಡುತ್ತೇವೆ. ನಾನು ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಸಂಘಗಳ ಪ್ರತಿಷ್ಠೆಗೆ ಧಕ್ಕೆಯಾಗದಂತೆ ಸತತವಾಗಿ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪಾರದರ್ಶಕತೆಯಿಂದ ವರ್ತಿಸುತ್ತೇನೆ. ಈ ಪ್ರಮಾಣವಚನವನ್ನು ಸಂಪೂರ್ಣ ಬೋಧಕತೆಯಿಂದ, ನನ್ನ ಸಂಪೂರ್ಣ ಜ್ಞಾನದೊಂದಿಗೆ ಮತ್ತು ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡು ನಮ್ಮ ಹೆಸರುಗಳನ್ನು ಎದುರು ಹೇಳಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಜೈ ಘೋಷಣೆಯನ್ನು ಕೂಗಬೇಕಾಗಿ ಕೋರ್ತೇನೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಸೈನಿಕರ ದಿನಾಚರಣೆ ವಿಶೇಷ ಕಾರ್ಯಕ್ರಮ. ವಿಶೇಷವಾಗಿ ಹೇಳ್ಬೋದು, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಮಾಜಿ ಸೈನಿಕರು ಇದೀಗ ಸನ್ಮಾನಗೊಳ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ವೀರನಾರಿ ಘಟಕದ ಅಧ್ಯಕ್ಷೆ ಆಗಿರುವಂತಹ ಛಾಯಾ
ದೃಷ್ಟಿನೇ ಚೇಂಜ್ ಆಗಿದೆ. ಯಾವ ಹುಡುಗಿ ಅಂತ ಒಂದಾದ್ಮೇಲೆ ಒಂದು ಸನ್ಮಾನ. ಯಪ್ಪ. ಈ ತರ ಹಿಂಸೆ ಕೊಟ್ರೆ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಏನಂತ ಹೇಳಿದ್ರೆ, ಒಂದು ಕಡೆ ಕಬಡ್ಡಿ ಟೂರ್ನಮೆಂಟ್. ಯಾಕೆ ಕಬಡ್ಡಿ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ? ಯಾಕಂತ ಹೇಳಿದ್ರೆ ಸೈನಿಕರ ದಿನಾಚರಣೆ. ಹಾಗಾಗಿ ಸೈನಿಕರನ್ನ ನಾವು ಗೌರವಿಸಬೇಕಾಗಿರುವಂತಹ, ಅಂದ್ರೆ ಅದೇ ಒಂದು ಪ್ರಮುಖವಾದ ಕಾರ್ಯ ಇವತ್ತಿನ ದಿನ. ಹಾಗಾಗಿ ಅವರಿಗೆ ಸನ್ಮಾನ ಮಾಡಿ ಎಸ್ ಪ್ರಥಮಾರ್ಧದ ಮುಕ್ತಾಯದ ನಂತರ ಪಂದ್ಯ ಮತ್ತೆ ಆರಂಭವಾಗಿದೆ.
16-9 69 in favor of Sri Sai Nelamangala. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್. ಹದಿನಾರು 10 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ 6 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ. ದಾಳಿಯಲ್ಲಿ ಯೋಗೇಶ್ ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡದ ಪರವಾಗಿ ಆಡಿದಂತಹ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಯಾವುದೇ ಅಂಕಲಿದೆ ಅದೇ ಅಂತಿರಾಟದಲ್ಲಿ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಶಿವಾನಂದ 4 ಅಂಕ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಾಜಿ. ಈ ಬಾರಿ ಯೋಗೇಶ್ ಅವರಿಂದ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ದಾಳಿ ಆಗ್ತಾ ಇಲ್ಲ. ಸೆಕೆಂಡ್ ರೈಟ್ ದಾಳಿಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಪ್ರಿಯ ಕೃಷ್ಣ ಫೌಂಡೇಶನ್ ಇವರ ಆಶ್ರಯದಲ್ಲಿ ಆರ್ಮಿ ಕಪ್ 2025 ಥರ್ಡ್ ರೈಡ್. ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಂಪ್ರದಿಸಿದ ಆಟಗಾರ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕದ ಸೇರ್ಪಡಾಗ್ತಾ ಇಲ್ಲ. ಹದಿನೇಳು 12 17-12 in favor of ಶ್ರೀ ಸಾಯಿ ನೆಲಮಂಗಲ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 2 ಆಟಗಾರ ನಡುವೆ ಬಾಲಾಜಿ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಭರತ 2+2 4 ಪಾಯಿಂಟ್. ಜಾಲಿ 17-16 17-16 in favor of ಶ್ರೀ ಸಾಯಿ ನೆಲಮಂಗಲ. 1 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ ಇದೆ. ಕವರ್ ಭಾಗದಲ್ಲಿದ್ದಂತ ಸುಹಾಸ್ ಬೋಲ್ಟ್ ಅವರಿಂದ ಮಿಸ್ಟೇಕ್. ಹದಿನೆಂಟು 16 ಮಧ್ಯ ದಾಳಿಯಲ್ಲಿ ಶಿವಾನಂದ ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಈ ಬಾರಿ ಉತ್ತಮವಾದಂತಹ ಒಂದು ಚೆಕ್ ಟ್ಯಾಕಲ್ ಲೋಹಿತ್ ಹಾಗೂ ಕಿರಣ್ ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಹತ್ತೊಂಬತ್ತು 16 19-16
ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಆಡಿ ಮತ್ತೊಬ್ಬ ಅನುಭವಿ ಆಟಗಾರ. ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. 19-16 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ಭರತ ಚಾಮರಾಜಪೇಟೆ ತಂಡದ ಒಬ್ಬ ಶ್ರೇಷ್ಠ ಧಾಳಿಗಾರ. 7 ಅಂಕ ನೋಡುವ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕೃಪಾ ಸಾಯಿ 5 ಅಂಕ ನಡುವೆ ವೇಗದ ಒಂದು ಪಾದರಕ್ಷಣೆಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ. ಉತ್ತಮವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಅಭಿಷೇಕ್ 20-16 20-16 4 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಈ ಕಬಡ್ಡಿ ಪಂದ್ಯಾವಳಿಯ ಆಯೋಜಕರಲ್ಲಿ ಪ್ರಮುಖ ಕೇಂದ್ರ ಬಿಂದುಗಳಾಗಿ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣ ಸರ್ ಅವರು. Third right, it's a 2-arm tie. ಮಡಿಧಾಡಿಯಲ್ಲಿ ಚಾಮರಾಜಪೇಟೆ ತಂಡದ ಭರತ. ಕವರ್ ಭಾಗದಲ್ಲಿದ್ದಂತಹ ಬಾಲಾಜಿ ಎಸ್ ಒಂದು ಅದ್ಭುತವಾದಂತಹ ಧಾಡಿ. ಅಭಿಷೇಕ್ 20-18 ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇಪ್ಪತ್ತು 18 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ನಮ್ಮ ಶ್ರೀಯುತ ಡಾಕ್ಟರ್ ಎನ್.ಕೆ. ಶಿವಣ್ಣರವರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿ, ಪ್ರೊ ಕಬಡ್ಡಿಯ ತೀರ್ಪುಗಾರಾಗಿ, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿದ್ದಾರೆ. ಅವ್ರ ಜೊತೆಲಿ ನಮ್ಮ ಗೋವಿಂದರಾಜನಗರದ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ಒಂದು ಸಾರಥ್ಯದಲ್ಲಿ, ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ಶ್ರೀಯುತ ರಮೇಶ್ ಅವರು, ನಾಗಭೂಷಣ್ ರವರು, ರಘುರವರು, ಶರತ್ ರವರ ಒಂದು ಸಾರಥ್ಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಇಂದು ಸೈನಿಕರ ದಿನದಂದು
ಪ್ರಿಯ ಕೃಷ್ಣ ಫೌಂಡೇಶನ್ ನ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಒಳ್ಳೆ ಕಬಡ್ಡಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಶುಭಂ 22-18 4 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಪದ್ಯ ಬದಲಾಗುವಂತ ಎಲ್ಲ ಲಕ್ಷಣ ಎಂದು ಕಾಣಿಸ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ದಾಳಿಯಲ್ಲಿ ಅಭಿಷೇಕ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ದಾಳಿಯಲ್ಲಿ ಭರತ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-19 ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. ಪ್ರಯತ್ನ ಇತ್ತು. ಎರಡು ಅಂಕದ ಸೇರ್ಪಡೆ ಆಗ್ತದ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. ಇಪ್ಪತ್ತಾರು 20 6 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಭರತ ತಂಡಕ್ಕೆ ಆಪತ್ ಬಾಂಧವನ ಆಗ್ತಾನ ಕಾದ್ ನೋಡ್ಬೇಕಾಗಿದೆ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್. ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾಡಬೇಕಾಗಿದೆ. ದಾಳಿಯಲ್ಲಿ ಭರತ್ 26-20 ಚಾಮರಾಜಪೇಟೆ ತಂಡಕ್ಕೆ ಭರತ್ ಇಲ್ಲಿ ಆಪತ್ ಬಾಂಧವನ ಆಗ್ತಾನ. ರೈಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್ ಬಂದಿದೆ. ತೊಂಬತ್ತು 20 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶ್ರೀಯುತ ಡಾಕ್ಟರ್ ಎನ್ ಕೆ ಶಿವಣ್ಣರವರು ಇದೇ ಒಂದು ಮೈದಾನದಲ್ಲಿ ಆಡಿ ಬೆಳೆದು ಇದೇ ಒಂದು ಗೋವಿಂದರಾಜನಗರದ ಒಂದು ಬಡಾವಣೆಯ ಸ್ಕೂಲಲ್ಲಿ ಓದಿ ಇಂಡಿಯನ್ ಆರ್ಮಿಯಲ್ಲಿ ಜೂನಿಯರ್ ಕಮಿಷನ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರಾಗಿ ಪ್ರೋ ಕಬಡ್ಡಿಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಪ್ರಿಯ ಕೃಷ್ಣ ಫೌಂಡೇಶನ್ ನ ಸಹಕಾರದೊಂದಿಗೆ ನಮ್ಮ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ಒಂದು ಸತತ ಪ್ರಯತ್ನದಿಂದ ರಘುರವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತರು. ಹಾಗೆ ಶ್ರೀಯುತ ನಾಗಭೂಷಣ್ ರವರು, ರಮೇಶ್ ರವರು ಹಾಗೆ ಶರತ್ ರವರು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಕ್ಯಾಪ್ಟನ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಸಾಕಷ್ಟು ಒಳಭಾಗದಲ್ಲಿದ್ರು. ಒಂದು ಉತ್ತಮವಾದಂತಹ ಹಿಡಿತ ಬಾಲಾಜಿ ಹಾಗೂ ಸಹ ಆಟಗಾರರಿಂದ 30-20 10 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ.
ಎರಡು ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. 30-20ರಲ್ಲಿ ಪಂದ್ಯ 10 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ದಾಳಿ ವಿಭಾಗದಲ್ಲಿ ಅಭಿಷೇಕ್ ಒಬ್ಬ ಪ್ರೊ ಕಬಡ್ಡಿಯ ಶ್ರೇಷ್ಠ ಆಟಗಾರ. ಬ್ಯಾಕ್ವರ್ಡ್ ಮಾಡುವಂತ ಪ್ರಯತ್ನ ಇತ್ತು. ಮಾಡು ಇಲ್ಲವೇ ಮಡಿ ದಾಳಿ. ದಾಳಿಗಾರನಿಗೆ ಇದು ಅಗ್ನಿ ಪರೀಕ್ಷೆ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ. ಯಾಕಂದ್ರೆ ಒಂದು ತಂಡದಿಂದ ನೇರವಾಗಿ 2 ಖಾಲಿ ರೈಡ್ ಆದ್ರೆ ಈ ದಾಳಿಯಲ್ಲಿ ಅಂಕವನ್ನ ಪಡೆಯಲೇಬೇಕಾಗುತ್ತೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಯೋಗೇಶ್ ಯೋಗಿ ಮೂವತ್ತು 22, ಕೇವಲ 8 ಅಂಕದ ಅಂತರ. ಕೊನೆಯ ಕ್ಷಣದಲ್ಲಿ ಏನಾದ್ರೂ ಪಂದ್ಯದ ಚಿತ್ರಣ ಬದಲಾಗುತ್ತಾ? ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 30-22. ಈ ಪಂದ್ಯದಲ್ಲಿ ಶ್ರೀ ಸಾಯಿ